ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ಟೈಟಲು ತಮ್ಮನೆಲ್ಲೂ ನೋಡ್ದಂಗೆ ನಾವು ಒಂದು ಹೊಸ ಮೈಕನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀವಿ. ಸೊ ನೋಡಿ, DJI. ಸೊ ಇವಾಗ ಪಟ ಪಟ ಅಂತ ಒಳಗಡೆ ಇರೋ ಐಟಮ್ಸ್ ಎಲ್ಲ ತೆಗಿತೀನಿ. ಇಲ್ಲಿ ನೋಡ್ಬೋದು, ಇದೇ ಮೇನ್ ಐಟಮು. ಸೊ ಇಲ್ಲಿ ನೋಡಿ, ಇದು ಜಸ್ಟ್ ಬ್ಯಾಗ್ ಅಷ್ಟೇ, ಬಾಕ್ಸ್ ಎಲ್ಲ ಎಸ್ಬಿಟ್ಟಿದ್ದೀನಿ. ಸೊ DJI Mini 2 ಅಂತ ಇದೆ. ಇದು ನನ್ನ ಕಡೆ ಇಟ್ಕೊಳ್ಳೋಣ. ಸೊ ನೆಕ್ಸ್ಟ್ ಬಂದರೆ ಇದರೊಳಗೆ ಇದು ಸ್ಕಿನ್ಸ್ ಇದು ರೈಸ್. ನೆಕ್ಸ್ಟು ಇದು ಒಂಥರ ಸ್ಕಿನ್ಸ್ ಥರ ಇದು ಮೈಕಿಗೆ. ಇದನ್ನು ಹಾಕಿ ತೋರಿಸ್ತೀನಿ ರೀ ಈಗ. ನೆಕ್ಸ್ಟ್ ಇದರಲ್ಲಿ ಬ್ಯಾಗಲ್ಲಿ ನೆಕ್ಸ್ಟು ಇದರಲ್ಲಿ ಈ ಒಳಗಡೆ ಒಂದು ಜಿಪ್ ಇದೆ, ನೋಡ್ಬೋದು ಇಲ್ಲಿ. ಸೊ ಇದನ್ನು ಓಪನ್ ಮಾಡಿದ್ರೆ ನಮಗೆ ಒಂದು ಟೈಪ್ ಸಿ ಟು ಟೈಪ್ ಸಿ ಬರುತ್ತೆ, ಮತ್ತು ಇನ್ನೊಂದು ಆಕ್ಸ್ ಟು ಆಕ್ಸ್ ಬರುತ್ತೆ. ಇದು ಮ್ಯಾಗ್ನೆಟ್ಸು, ಇದನ್ನು ತೋರಿಸ್ತೀನಿ ನಿಮಗೆ. ಇನ್ನೊಂದು ಫರ್ ಇರ್ಬೋದು, ಫರ್ ಅಂತಾರೆ ಇದನ್ನು. ಸೊ ಇದೊಂದು ಸಿಕ್ತು. ಟೋಟಲಿ ಇಷ್ಟು ಐಟಮ್ಸ್ ಇದೆ ನಮ್ಮ ಹತ್ರ ಈಗ ನೋಡಿ. ಸೊ ಇವಾಗ ಬಾಕ್ಸ್ ಒಳಗೆ ಏನೇನಿದೆ ಅಂತ ನೋಡೋಣ. ಇದನ್ನು ಹಿಂಗೆ ಓಪನ್ ಮಾಡಿದ್ರೆ ನಮಗೆ ಈ ಥರ 2 ಮೈಕ್ ಸಿಗುತ್ತೆ, ಮತ್ತು ಒಂದು ರಿಸೀವರ್ ಸಿಗುತ್ತೆ. ಇದು ಟ್ರಾನ್ಸ್ಮಿಟರ್ ಅಂತಾರೆ. ಸೊ ಇದರಲ್ಲೆಲ್ಲ ರೆಕಾರ್ಡ್ ಆಗೋದು. ದೆನ್ ಇನ್ನೊಂದು ಟ್ರಾನ್ಸ್ಮಿಟರು. ಇವಾಗ 2 ಮ್ಯಾಗ್ನೆಟು, ಸ್ವಲ್ಪ ದೂರ ಇಟ್ಕೋಣ. ಸೊ ಇದನ್ನು ಮೇನ್ ರಿಸೀವರ್ ಅಂತಾರೆ. ಇದು ನಮ್ಮ ಫೋನ್ಗೆ ಮತ್ತು ಕ್ಯಾಮ್ರಾಗಳ್ಗೆ ಅಟ್ಯಾಚ್ ಮಾಡೋದು ಬರುತ್ತೆ. ಜಾಕ್ ಇದು ಫೋನ್ಗಳಿಗೆ ಕನೆಕ್ಟ್ ಮಾಡೋಕ್ಕೆ, ಇದು ರಿಸೀವರ್ಗೆ ಕನೆಕ್ಟ್ ಮಾಡೋಕ್ಕೆ. ಇದನ್ನು ತೋರಿಸ್ತೀನಿ ನಿಮಗೆ. ಸೊ ಅಷ್ಟೇ, ಈ ಬಾಕ್ಸ್ ಒಳಗೆ ಇನ್ನೇನು ಬರೋಲ್ಲ. ನೆಕ್ಸ್ಟು ಇದನ್ನು ನೋಡಿದ್ರೆ ಇದೇ ನಮ್ಮ ಮೇನ್ ಮೈಕು. ನೋಡಿ, ಇದು ಇನ್ನೊಂದು ಸ್ಪೆಷಲ್ ಏನಂದರೆ ಇದರಲ್ಲಿ ಹಿಂಗೆ ಓಪನ್ ಮಾಡ್ಬೋದು ಇದನ್ನು. ಇದು ಒಂದು ಮ್ಯಾಗ್ನೆಟ್ಸ್ ಬರುತ್ತೆ. ಈ ಮ್ಯಾಗ್ನೆಟ್ಸ್ನ ತೆಗೆದ್ರೆ ನಮಗೆ ಈ ಥರ 2 ಮ್ಯಾಗ್ನೆಟ್ ಸಿಗುತ್ತೆ ಇದರಲ್ಲಿ. ಇದನ್ನು ನಮ್ಮ ಬಟ್ಟೆಗೆ ಹಿಂಗೆ ಹಾಕೊಬೋದು. ಅಷ್ಟೇ, ಮೈಕ್ ಸೆಟ್ ಆಯ್ತು. ಇಲ್ಲಿ ಈ ಥರ ಎಲ್ಲ ಒಂದು ಫೀಚರ್ಸ್ ಬರುತ್ತೆ ಇದರಲ್ಲಿ. ಚೆನ್ನಾಗಿದೆ ಮೈಕು. ನೆಕ್ಸ್ಟ್ ತೆಗಿಬೇಕು ಇದನ್ನು. ಸೊ ಇದನ್ನು ನೋಡಿದ್ರಲ್ಲ, ಇದಷ್ಟೇ. ನೆಕ್ಸ್ಟ್ ಇನ್ನೊಂದು ನಿಮಗೆ ತೋರಿಸಿದ್ರೆ ಶಾಕ್ ಆಗ್ತೀರಾ. ಇದಕ್ಕೆ ಸ್ಕಿನ್ಸ್ ಬರುತ್ತೆ. ಇದೇನು ನೋಡ್ತಾ ಇದ್ದೀರಾ, ಇದು ಬರೀ ಪ್ಲೇನ್ ವೈಟ್ ಅಷ್ಟೇ. ಇದಕ್ಕೆ ಈ ಥರ 2 ಸ್ಕಿನ್ಸ್ ಕೊಡ್ತಾರೆ, ಕಲರು. ನಾವು ಹಿಂಗೆ ಇದನ್ನು ಹಾಕಿದ್ರೆ ನೋಡಿ, ಕಲರೇ ಚೇಂಜ್ ಆಗೋಯ್ತು ಇದ್ರದ್ದು. ನೆಕ್ಸ್ಟ್ ಲೆವೆಲ್ ಅಲ್ವಾ ಇದು ಮೈಕು. ಇದಕ್ಕೂ ಹಂಗೆ ಒಂದು ಹಾಕಿನ ನೋಡಿ, ಇವಾಗ ಯಾವ ರೇಂಜಿಗೆ ಲುಕ್ ಕಾಣಿಸ್ತೈತೆ ನೋಡಿ, ಮಸ್ತ್ ಅಲ್ವಾ. ಸೊ ನಾವು ನೆಕ್ಸ್ಟು ತಿರ್ಗಾ ಈ ಫರ್ನ ಅಟ್ಯಾಚ್ ಮಾಡ್ಬೋದು ಇದಕ್ಕೆ. ಇಲ್ಲಿ ನೋಡಿ, ಅಷ್ಟೇ. ಇದೊಂದು ಫರ್ರು, ಮತ್ತು ಇನ್ನೊಂದು ಹಾಕೋಣ. ಓಕೆ, ಇನ್ನೊಂದು ಆಯಿತು. ಸೊ ಇಷ್ಟೆಲ್ಲ ಇದೆ ಗೈಸ್ ಇದರಲ್ಲಿ ನೋಡಿ. ಏನು ನೆಕ್ಸ್ಟ್ ಲೆವೆಲ್ ಕಾಣಿಸ್ತೈತಲ್ವಾ. ಸೊ ಬಾಕ್ಸ್ ಒಳಗೆ ನಾವು ಹಿಂಗೆ ಹಾಕ್ಬಿಡ್ಬೋದು. ಇದೇನು ರಿಮೂವ್ ಮಾಡೋ ಅವಶ್ಯಕತೆ ಇಲ್ಲ, ತೋರಿಸ್ತೀನಿ. ಸೊ ನಾವು ಹಿಂಗೆ ಬಾಕ್ಸ್ಗೆ ಹಾಕ್ಬೋದು ನೋಡಿ. ಈ ಫರ್ ಇದ್ರೂ ಏನು ಚಿಂತೆ ಇಲ್ಲ, ಹಿಂಗೆ ಹಾಕಿದ್ರೆ ಮುಗ್ದೋಯ್ತು. ಹಿಂಗೆ ಹಾಕ್ಬಿಟ್ಟು ಇದನ್ನು ಮುಚ್ಚೋದು ಅಷ್ಟೇ. ಇವಾಗ ನಮ್ಮದು ಟ್ರಾನ್ಸ್ಮಿಟರ್ದು ಆಯಿತು. ಇವಾಗ ರಿಸೀವರ್ ಕಡೆ ಹೋಗೋಣ. ರಿಸೀವರ್ದು ತುಂಬಾ ಒಂಥರ ಮಸ್ತಾಗೈತೆ. ಇದನ್ನು ನೋಡಿ, DJI. ಇದರಲ್ಲಿ ನಿಮಗೆ ಡೆಸಿಬಲ್ದು ಆಪ್ಷನ್ ಬರುತ್ತೆ. ಅಂದರೆ ನೀವು ಯಾವ ವಾಯ್ಸಲ್ಲಿ ಮಾತಾಡಿದ್ರೆ ಹೆಂಗೆ ರೀಚ್ ಆಗಬೇಕು, ಲೋ ಡೆಸಿಬಲ್ ಬೇಕಾ, ಹೈ ಡೆಸಿಬಲ್ ಬೇಕಾ ಅಂತ ನೋಡಿ. -6, -12, 0 ಆ ಥರ ಎಲ್ಲ ಆಪ್ಷನ್ಸ್ ಇದೆ ಇದರಲ್ಲಿ. ನೆಕ್ಸ್ಟು ಇದಕ್ಕೆ ಬಂದರೆ ಇಲ್ಲಿ ಕೆಳಗೆ ಇದೊಂಥರ ಕಾಣಿಸ್ತಿದೆಯಲ್ಲ, ಇದನ್ನು ಓಪನ್ ಮಾಡಿದ್ರೆ ನಾವು ಟೈಪ್ಸ್ ಇದನ್ನು ಹಾಕ್ಬಿಟ್ಟು ಕನೆಕ್ಟ್ ಕೂಡ ಮಾಡ್ಬೋದು ಫೋನ್ಗೆ. ಹಿಂಗೆ ಜಸ್ಟ್ ಹಿಂಗೆ ಪುಷ್ ಮಾಡಿದ್ರೆ ಆಯ್ತಷ್ಟೇ.
ಸೊ ಇವಾಗ ರೆಡಿ ಆಯಿತು ಇದು. ಸೊ ಇದನ್ನು ಫೋನ್ಗೂ ಕೂಡ ಕನೆಕ್ಟ್ ಮಾಡ್ಬೋದು. ಇದೊಂದು ಮಸ್ತಾಗಿರೋ ಫೀಚರ್ ಇದರಲ್ಲಿ. ಸೊ ಇದನ್ನು ತೆಗ್ದುಬಿಡೋಣ. ಸೊ ಇಷ್ಟೆಲ್ಲ ಐಟಮ್ಸ್ ಇದೆ ಗೈಸ್ ಇದರಲ್ಲಿ. ನೀವು ಅನ್ಕೊತಿರ್ತೀರಾ ನನ್ನ ಹತ್ರ ಆಲ್ರೆಡಿ ಒಂದು ಮೈಕ್ ತೊಗೊಂಡಿದ್ದೆ ಈಗ 1-2 ವಾರದ ಮುಂಚೆ, ತಿರ್ಗಾ ಯಾಕೆ ಈ ಡಿ ಜಿ ಐದು ಅದು ಡಿ ಜಿ ಐದು ಯಾಕೆ ಬೇಕಿತ್ತು ಅಂತ ಅನ್ಕೊತಿರ್ತೀರಾ. ಸೊ ಈ ಮೈಕಲ್ಲಿ ನಾನು ಬರೀ ಇದು ಮಾತ್ರ ಮಾಡ್ಬೋದು, ನಾರ್ಮಲ್ ಫೋನಲ್ಲಿ ಮಾಡೋ ವ್ಲಾಗ್ಸ್ ಅಷ್ಟೇ. ನಮ್ಮ ಹತ್ರ ಗೋಪ್ರೋ ಇದೆ, ನಾನು ಮೋಟೋ ವ್ಲಾಗ್ಸ್ ಬೇರೆ ಮಾಡ್ತೀನಿ ಅವಾಗವಾಗ. ಸೊ ಗೋಪ್ರೋಲಿ ಇದನ್ನು ಅಟ್ಯಾಚ್ ಮಾಡೋಕ್ಕಾಗ್ತಾಯಿಲ್ಲ. ಅದು ಒಂದು ರಿಸೀವರ್ ಬರುತ್ತೆ, ಇರಿ ನಿಮಗೆ ಗೋಪ್ರೋ ಸೆಟಪ್ಪೇ ಮಾಡಿ ತೋರಿಸ್ತೀನಿ. ಇದು ಅದಕ್ಕೆ ಕನೆಕ್ಟ್ ಆಗ್ತಾಯಿಲ್ಲ, ಈ ರಿಸೀವರ್ದು ಅದೇ ಪ್ರಾಬ್ಲಮ್ ಆಗ್ತಿರೋದು. ಸೊ ನನಗೇನು ಪ್ರಾಬ್ಲಮ್ ಆಗ್ತಿರೋದಂದರೆ ಈ ಟೈಪ್ ಸಿ ಇದೆಯಲ್ಲ, ಇದು ಬರೀ ಚಾರ್ಜ್ ಮಾಡೋಕ್ಕೆ ಮಾತ್ರ ಯೂಸ್ ಆಗೋದು. ಇದನ್ನು ತಂದು ನಾನು ಇದು ನನ್ನ ನಾರ್ಮಲ್ ಡಿಜಿಟೆಕ್ ರಿಸೀವರು, ಇದನ್ನು ತೆಗ್ದು ಇದ್ರೊಳಗೆ ಹಾಕೋಕ್ಕಾಗಲ್ಲ, ಹಾಕಿದ್ರು ವರ್ಕ್ ಆಗ್ತಾಯಿಲ್ಲ. ನನಗೇನು ಬೇಕಿತ್ತು, ಆಕ್ಸ್ದು ಬೇಕಿತ್ತು. ಆಕ್ಸ್ ಹಾಕಿದ್ರೆ ಇನ್ನೊಂದು ಏನಾಗ್ತಾಯಿದೆ, ಹೆಲ್ಮೆಟಿಗೆ ಮೌಂಟ್ ಮಾಡೋಕ್ಕಾಗ್ತಾಯಿಲ್ಲ. ಮತ್ತು ಇದು ಹೆಲ್ಮೆಟಿಗೆ ಮೌಂಟ್ ಮಾಡೋಕ್ಕೂ ಆಗ್ತಾಯಿಲ್ಲ, ಇದನ್ನು ಹಿಂಗೆ ಇಕ್ಕೋಕ್ಕೂ ಆಗ್ತಾಯಿಲ್ಲ ಆಕ್ಸ್ ಹಾಕಿದ್ರೆ. ಸೊ ಅದಕ್ಕೇ ಈ ಮೈಕ್ ಸವಾಸನೆ ಬೇಡ, ಇದು ಬರೀ ನಾರ್ಮಲ್ ವ್ಲಾಗಿಂಗಿಗೆ ಇರಲಿ ಅಂತ ಅಂದ್ಬಿಟ್ಟು ನಮಗೆ DG5 ಒಂದು ಮೈಕ್ ಬಂದಿದೆ. ಸೊ ಇವಾಗ ನಾನು ನಿಮಗೆ ಗೋಪ್ರೋಗೂ ಒಂದು ಸತಿ ನಿಮಗೆ ಕನೆಕ್ಟ್ ಮಾಡಿ ತೋರಿಸ್ತೀನಿ ಹೆಂಗೆ ವರ್ಕ್ ಆಗುತ್ತೆ ಅಂತ. ಗೈಸ್ ಇವಾಗ ಗೋಪ್ರೋ ಆನ್ ಮಾಡಿದ್ದೀನಿ ನೋಡಿ. ಇದೇ ನಮಗೆ ಅಂದರೆ ಇದೇ ಅಫಿಷಿಯಲ್ ಗೋಪ್ರೋದೇ ಇದು ನೋಡಿ, ಇಲ್ಲಿ ಬ್ಯಾಡ್ಜಿಂಗ್ ತೋರಿಸ್ತೀನಿ. ಇದು ಗೋಪ್ರೋದೇ ಇದು ಟ್ರಾನ್ಸ್ಮಿಟರು. ಸೊ ಇದ್ರ ರೇಟ್ ನೋಡಿದ್ರೆ ಇದು ಒಂದೇ 5,000. ಯಪ್ಪ, ಇದನ್ನ ಮೋಟೋ ವ್ಲಾಗ್ ಮಾಡೋಕ್ಕೆ ಇದು ಮೇಯ್ನು ಪರ್ಪಸ್ ಇರೋದು ಇದ್ರದ್ದು. ಸೊ ಇದೊಂದು ರಿಸೀವರೇ 5,000. ಯಪ್ಪ ದೇವ್ರೆ, ಹೆವಿ ರೇಟ್ ಗುರು ಎಲ್ಲ. ಸೊ ನಮಗೆ ಇದರಲ್ಲಿ ಒಂದು ಆಕ್ಸ್ ಇತ್ತಲ್ಲ, ಇದನ್ನು ಇವಾಗ ಇದಕ್ಕೆ ಕನೆಕ್ಟ್ ಮಾಡಬೇಕು. ಸೊ ಬನ್ನಿ ಕನೆಕ್ಟ್ ಮಾಡೋಣ. ಇವಾಗ ಇಲ್ಲಿ ಒಂದು ಆಕ್ಸ್ ಜಾಕ್ ಇತ್ತು, ಇಲ್ಲೊಂದು ಇದೆ ರಿಸೀವರಲ್ಲಿ. ಸೊ ಎರಡಕ್ಕೂ ಕನೆಕ್ಟ್ ಮಾಡಿದ್ದೀನಿ. ಇವಾಗ ಮೈಕ್ಸ್ನ ಸ್ವಿಚ್ ಆನ್ ಮಾಡಿದ್ರೆ ಕಾಣಿಸುತ್ತೆ, ಒಂದು ನಿಮಿಷ. ಓಕೆ, ಮೈಕ್ಸ್ ತೆಗ್ದು ನಾವು ಗೋಪ್ರೋಲಿ ನೋಡಿ ಇಲ್ಲಿ ಕಾಣಿಸ್ತಿದೆ, ಇಲ್ಲಿ ನೋಡಿ. ಇವಾಗ ನಾನು ಮೈಕ್ ಹತ್ರ ಇಟ್ಕೊಂಡಿದ್ದೀನಿ. ಸೊ ನೋಡಿ ವಾಯ್ಸ್ ಹೆಂಗೆ ಬರ್ತಿದೆ, ಅಷ್ಟು ಇವಾಗ ಹಿಂಗೆ ಮಾತಾಡ್ತಿದ್ದೀನಿ ನಾನು, ನೋಡಿ ಹೆಂಗೆ ಬರ್ತಿದೆ ವಾಯ್ಸು. ಸೊ ನನಗೆ ಗೋಪ್ರೋಗೆ ಮೇಯ್ನಿಗೆ ಬೇಕಿತ್ತು ಈ ಮೈಕು, ಅದಕ್ಕೆ ನಾವು ತರಿಸ್ಕೊಂಡಿರೋದು ಇದನ್ನು. ಸೊ ನೋಡಿ ವಾಯ್ಸ್ ತುಂಬ ಯಪ್ಪ ಹತ್ರ ಹಿಡ್ಕೊಂಡ್ರೆ ಫುಲ್ ಅಷ್ಟು ಹೋಗ್ತಾ ಇರುತ್ತೆ. ಸೊ ವಾಯ್ಸ್ ನೋಡ್ತಾ ಇದ್ದೀರಾ ಇವಾಗ ನೀವು ಮೈಕು, ನಾನು ಗೋಪ್ರೋಲ್ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಮೈಕ್ ಇಲ್ಲೇ ಇದೆ ನಂದು, ನೋಡಿ ವಾಯ್ಸ್ ಕ್ವಾಲಿಟಿ ಹೆಂಗೆ ಬರ್ತಿದೆ ಅಂತ. ಸೊ ಕಂಪೇರ್ ಮಾಡಿ ನೋಡಿ ನೀವೇ. ಆ ಮೈಕಲ್ಲಿ ಹೆಂಗೆ ಬರುತ್ತೆ ಅಂದರೆ ಇದು ನಾರ್ಮಲ್ ನಂದು ಡಿಜಿಟೆಕ್ ಮೈಕಲ್ಲಿ ಹೆಂಗೆ ಬರುತ್ತೆ ಮತ್ತು ಈ ಮೈಕಲ್ಲಿ ಹೆಂಗೆ ಬರುತ್ತೆ. ಸೊ ಹಂಗೆ ಕಮೆಂಟ್ ಕೂಡ ಮಾಡಿ ನಾನು ಯಾವುದ್ರಲ್ಲಿ ನಾನು ವ್ಲಾಗ್ ಮಾಡಬೇಕು ಅಂತ. ಸೊ ಅದನ್ನು ಒಂದು ಸತಿ ಹೇಳಿ, ಅಂದರೆ ಯಾವುದ್ರಲ್ಲಿ ನಿಮಗೆ ವಾಯ್ಸ್ ರೀಚ್ ಔಟ್ ಆಗ್ತಿದೆ, ಅಂದರೆ ಯಾವುದ್ರಲ್ಲಿ ಕ್ವಾಲಿಟಿ ಬರ್ತಿದೆ ಅಂತ ಹೇಳಿ ನನಗೆ. ನೋಡಿ ಗೈಸ್, ಯಪ್ಪ ಇಷ್ಟೆಲ್ಲ ಮಾಡಬೇಕು ನೋಡಿ ಮೈಕ್ಗಳಿಗೆ, ಇದನ್ನು ಹಾಕಿ ಅದು ಕಲ್ಲು ಚುಚ್ಚಿ ಯಪ್ಪ. ಇಲ್ಲಿ ಸುಮ್ಮನೆ ಇಲ್ಲಿ ನೀವು ಹಿಂಗೆ ಕಣ್ಣಾಡ್ಸಿದ್ರೆ ಮಿನಿಮಮ್ ಅಂದ್ರೂ ಇದೊಂದು 50, ಇದನ್ನು ಹೇಳಲ್ಲ, ಇದನ್ನು ಲಾಸ್ಟಲ್ಲಿ ಹೇಳ್ತೀನಿ. 55, ಒಂದು 60,000. ಇದು ಮೈಕನ್ನು ಮಾತ್ರ ಬಿಟ್ಟು ಒಂದು 60,000 ಸೆಟಪ್ ಐತೆ ಇಲ್ಲಿ. ಯಪ್ಪ ಗೈಸ್ ನೋಡಿದ್ರಾ, ಎಲ್ಲ ಫುಲ್ಲು ಮೈಕ್ ರಿವ್ಯೂ ಕೊಟ್ಟಿದ್ದೀನಿ ನಿಮಗೆ, ಆಡಿಯೋ ಕ್ವಾಲಿಟಿಯಿಂದನೂ ಎಲ್ಲ ಚೆಕ್ ಮಾಡಿಸಿದ್ದೀನಿ. ಸೊ ಇವಾಗ ಈ ಮೈಕಿನ ಬೆಲೆ ಎಷ್ಟು ಅಂತ ನೀವು ಕೇಳ್ತಿರ್ತೀರಾ. ಸೊ ಈ ಮೈಕಿನ ಬೆಲೆ ಎಷ್ಟು ಅಂದರೆ, ಇದು ನಂದು ಡಿಜಿಟೆಕ್ದು ನೀವು ನೋಡಿರ್ತೀರಾ, ನಿಮಗೆ ಗೊತ್ತು ಇದ್ರ ಪ್ರೈಸೂ. ಇದು ಒಂದು 2,000 ಏನೋ ಅಷ್ಟೇ. ಸೊ ಇದನ್ನು ಸೈಡಿಗೆ ಇಕ್ಕೋಣ. ಈ ಡಿಜಿಟೆಕ್ ಮೈಕ್ನ ಈ DJI ಮೈಕ್ ಜೊತೆ ಕಂಪೇರ್ ಮಾಡಿದ್ರೆ ರೇಟ್ನ ಈ ಥರ 5 ಮೈಕ್, ಎಷ್ಟು 5 ಅಲ್ಲ 8 ಮೈಕ್ ತೊಗೋಬೋದು ಈ ಮೈಕ್ ಬೆಲೆಗೆ. ಈ ಥರ ಮೈಕ್ನ 8 ಮೈಕ್ ತೊಗೋಬೋದು. ಜಸ್ಟ್ ಇಮ್ಯಾಜಿನ್ 8 ಮೈಕು. ಯಪ್ಪ, ಇದು 16,000 ಮೈಕು. ಇದ್ರ ರೇಟ್ 16,000 DJI Mini 2 ಅಂತ.
ಸೊ ನಾವು ತೊಗೊಂಡಾಗ 16,000 ಇದು. ಇವಿ ಕಾಸ್ಟ್ಲಿ. ಸೊ ಇಲ್ಲಿ ಗೋಪುರ ಕೂಡ ಇದೆ, ನಮ್ಮದು ಗೋಪುರ ಸೆಟಪ್ಪು ನೋಡಿ. ಇಲ್ಲಿ ಲೈನ್ ಅಪ್ ಮಾಡಿದ್ರೆ ನಮಗೆ ಒಂದು ಆಲ್ಮೋಸ್ಟು 55 ಒಂದು 70K ಸೆಟಪ್ ಐತೆ ಇಲ್ಲಿ. ಮಸ್ತು ಗುರು. ಸೊ ನೋಡಿದ್ರಲ್ಲ ನಮ್ಮ DJI Mini 2 ಹೊಸ ಮೈಕು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಕಮೆಂಟ್ ಡ್ರಾಪ್ ಮಾಡಿ ನಿಮ್ಗೆ ಹೆಂಗೆ ಇಷ್ಟ ಆಯಿತಾ, ಇಲ್ಲ ಮೈಕ್ ಕ್ವಾಲಿಟಿ ಅಷ್ಟಕ್ಕಷ್ಟೇನ ಅಂತ. ನಾನು ನಿಮಗೆ ಇನ್ನೊಂದು ಮೋಟೋ ವ್ಲಾಗಲ್ಲಿ ಸಿಗ್ತೀನಿ, ಯಾಕಂದರೆ ನಾನು ಮೋಟೋ ವ್ಲಾಗ್ ಮಾಡಬೇಕು ಒಂದು ಗಾಡಿದು. ಸೊ ಆ ವ್ಲಾಗಲ್ಲಿ ನಿಮಗೆ ಗೊತ್ತಾಗುತ್ತೆ ಏನು ಮೈಕ್ದು ಆಡಿಯೋ ಕ್ವಾಲಿಟಿ ಹೆಂಗೆ ವಾಯ್ಸ್ ರೀಚ್ ಔಟ್ ಆಗ್ತಾಯಿದೆ ಅಂತ. ಸೊ ಅಷ್ಟೇ. ಈ ವಿಡಿಯೋಲಿ ವ್ಲಾಗಲ್ಲ, ಸಾರಿ, ನಿಮಗೆ ಚೆನ್ನಾಗಿ ಅನಿಸಿದೆ ಅಂತ ಅನ್ಕೋತೀನಿ ಮೈಕು. ಯಾಕಂದರೆ ನನಗಂತೂ ಪರ್ಸ್ನಲಿ ಇಷ್ಟ ಆಯಿತು. ಅಂದರೆ ಒಂದು ಮುಟ್ಟಿದಾಗ ಒಂದು ಪ್ರೀಮಿಯಮ್ ಫೀಲ್ ಕೊಡುತ್ತಲ್ಲ, ಕ್ರೇಜಿ ಲೆವೆಲ್ ಐತೆ ಅದರಲ್ಲಿ ಮಾತ್ರ. ಮಸ್ತು ಮೈಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಕಮೆಂಟ್ ಮಾಡಿ ಹೆಂಗಿದೆ ನಮ್ಮದು DJI Mini 2 ಮೈಕು. ನಾನು 1000 ಸಬ್ಸ್ಕ್ರೈಬರ್ಸ್ ಮುಗಿಸ್ಬೇಕು ಈ ವರ್ಷದೊಳಗೆ, ನಂದು ಅದು ಚಾಲೆಂಜು. ಆಮೇಲೆ ಇನ್ನೊಂದು ವಿಡಿಯೋಲಿ ನೋಡಿದ್ದೀರಾ, ನಮ್ಮ ಜೀವನ್ ಅಣ್ಣ ಅಂದರೆ ನಮ್ಮ ಅಣ್ಣ ಅವ್ರ ಫ್ರೆಂಡು 10K ಮಾಡಿದ್ರೆ ಒಂದು ವ್ಲಾಗಿಂಗ್ ಕ್ಯಾಮ್ರಾ ಬರುತ್ತೆ ಸೋನಿದು, 70ದೋ 80Kದೋ ಕ್ಯಾಮ್ರಾ, ಜಸ್ಟ್ ಇಮ್ಯಾಜಿನ್. ಸೊ ಎಲ್ಲರೂ ಬೇಗ 10K ಮಾಡಿ ಯೂಟ್ಯೂಬಲ್ಲಿ. ಸೊ ನೀವೆಲ್ಲರಿಗೂ ಶೇರ್ ಮಾಡಿದ್ರೆ ಈ ವಿಡಿಯೋನ, ಅವರು ಬಂದು ನಿಮ್ಗೆ ಎಲ್ಲರೂ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ನನಗೆ. ಸೊ ಇವಾಗ 104 ಏನೋ ಇದೆ. ನಾನು ಈ ವರ್ಷ ಮುಗಿಯೋ ಅಷ್ಟರಲ್ಲಿ ನಾನು 1K ಮುಗಿಸ್ಲೇಬೇಕು ಆ ಟೆಲಿಕಾಸ್ಟು. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನಿಮಗೆ ಇನ್ನೊಂದು ಹೊಸ ವೀಡಿಯೋಲಿ. ಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್.